ನಮಸ್ಕಾರ ವೀಕ್ಷಕರೇ. ನಾವೆಲ್ಲರೂ ನಮ್ಮ ಮಾತೃಭಾಷೆಯನ್ನು ಚೆನ್ನಾಗಿ ಕಲ್ತ್ಕೊಳ್ತೀವಿ. ಇನ್ನು ಶಾಲೆಗೆ ಹೋದ್ಮೇಲೆ ಬೇರೆ ಬೇರೆ ಥರದ ಅವಶ್ಯಕತೆಗೆ ಸಂಬಂಧಪಟ್ಟ ಹಾಗೆ ಭಾಷೆಗಳನ್ನು ಕಲಿತೀವಿ. ಇನ್ನು ಬೆಳೀತಾ ನಮ್ಮ ವಾತಾವರಣದಿಂದ ಅಥವಾ ನಾವಿರುವ ಜಾಗದ ಭಾಷೆಯನ್ನು ಕೂಡ ಚೆನ್ನಾಗಿ ಸೂಕ್ತವಾದ ರೀತಿಯಲ್ಲಿ ಕಲ್ತ್ಕೊಳ್ತೀವಿ. ಆದರೆ ಈ ಎಲ್ಲ ಭಾಷೆಗಿಂತ ಇನ್ನೂ ಅತಿ ಮುಖ್ಯವಾದ ಒಂದು ಭಾಷೆ ಇದೆ. ಅದ್ರ ಬಗ್ಗೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದನ್ನು ನಾವು ಬಳಸ್ತಾ ಇದ್ರು, ಅದರಿಂದ ಹಾನಿ ಆಗ್ತಾ ಇದ್ರು, ಲಾಭ ಆಗ್ತಾ ಇದ್ರು. ಈ ಥರದೊಂದು ಭಾಷೆಯನ್ನು ನಾವು ತುಂಬ ಚಿಕ್ಕ ವಯಸ್ಸಿಂದ ಕಲ್ತಿದ್ದೀವಿ ಮತ್ತು ಅದು ನಾವು ಯಶಸ್ವಿ ಆಗೋದು ಅಥವಾ ಫೇಲ್ಯೂರ್ ಆಗೋದನ್ನ ತುಂಬ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದಕ್ಕೆ ನಾನೊಂದು ಹೆಸರು ಕೊಟ್ಟಿದ್ದೀನಿ, ಸೆಲ್ಫ್ ಲ್ಯಾಂಗ್ವೇಜ್ ಅಂತ. ನಾವು ನಮ್ಮ ಜೊತೆ ಮಾಡುವ ಸಂಭಾಷಣೆ, ಸ್ವಯಂ ಸಂಭಾಷಣೆ ಅಂದರೆ ಮನ್ಸಲ್ಲಿ ಮಾತಾಡೋದು ಅಂತ ಸಿಂಪಲ್ ಆಗಿ ಹೇಳ್ಬೋದು. ಮನ್ಸಲ್ಲಿ ಮಾತಾಡೋದಾ? ನಾವೆಲ್ಲರೂ ಮನ್ಸಲ್ಲಿ ಮಾತಾಡ್ಕೊಳ್ತೀವಿ. ಇನ್ಫ್ಯಾಕ್ಟ್ ಮನ್ಸಲ್ಲಿ ಅತಿಯಾಗಿ ಮಾತಾಡಿ ಅದು ಹಿಂಸೆ ಆಗಿ ಒಂದು ರೀತಿಯ ಆಲೋಚನೆ ಒಂದ್ರ ಹಿಂದೆ ಒಂದು ಓಡ್ತಾ ಭಾವನಾತ್ಮಕವಾಗಿ ಒತ್ತಡಕ್ಕೂ ಒಳಗಾಗ್ಬಿಡ್ತೀವಿ ಮನಸ್ಸಿನ ಮಾತಿಂದ ಅಂತ ಎಷ್ಟೋ ಜನ ಹೇಳ್ಕೊಳ್ತಾರೆ. ಇಲ್ಲಿ ಈ ಮನಸ್ಸಿನ ಮಾತನ್ನು ಸೂಕ್ತವಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಯಾವ ರೀತಿ ಲಾಭ ಆಗಬಹುದು ಅನ್ನೋದನ್ನ ಕೆಲವೊಂದು ಉದಾಹರಣೆಯಿಂದ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವೊಂದು ಇಂಪಾರ್ಟೆಂಟ್ ಇಂಟರ್ವ್ಯೂಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರೋ ಬೇರೆ ಕ್ಯಾಂಡಿಡೇಟ್ಸು ತುಂಬ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ನಿಮ್ಗೆ ಅನ್ಸುತ್ತೆ ಅವ್ರು ನನಗಿಂತ ತುಂಬ ಚೆನ್ನಾಗಿ ಡ್ರೆಸ್ ಆಗಿದ್ದಾರೆ, ಆದ್ರಿಂದ ದೇ ಹೋಲ್ಡ್ ಅ ಬೆಟರ್ ಚಾನ್ಸ್ ಟು ಪಾಸ್ ಇನ್ ದಿ ಇಂಟರ್ವ್ಯೂ ಅಂತ. ಅಥವಾ ಅವ್ರು ತುಂಬ ಚೆನ್ನಾಗಿ ನಿಮ್ಗಿಂತ ಇಂಗ್ಲೀಷು ಅಥವಾ ಇನ್ನೊಂದು ಭಾಷೆನೋ ಮಾತಾಡ್ತಿರ್ತಾರೆ. ಸೊ ನಿಮ್ಮ ಸೆಲ್ಫ್ ಎಸ್ಟೀಮ್ ಅಲ್ಲೇ ಹಾಳಾಗುತ್ತೆ. ಆಗ ನೀವು ಮಾತಾಡೋಕ್ಕೆ ಶುರು ಮಾಡ್ಕೊಳ್ತೀರಾ, ಹಾಗಾದರೆ ನಾನೀಗ ಇದರಲ್ಲಿ ಪಾಸ್ ಆಗೋ ಯಾವುದೇ ಚಾನ್ಸಸ್ ಇಲ್ಲ, ನಾನು ಇಂಟರ್ವ್ಯೂಲಿ ಫೇಲ್ ಆಗೇ ಆಗ್ತೀನಿ ಅಂತ ನಿಮ್ಮ ಜೊತೆ ನೀವು ಒಂದು ನೆಗೆಟಿವ್ ಸಂಭಾಷಣೆಯನ್ನು ಶುರು ಮಾಡ್ಕೊಳ್ತೀರಾ. ಇನ್ನು ಇದೇ ಥರದ ಸಾಕಷ್ಟು ಉದಾಹರಣೆಗಳನ್ನು ನಾವು ಗಮನಿಸಬಹುದು. ಈಗ ಯಾರೋ ಒಬ್ಬ ವ್ಯಕ್ತಿ ಹೊರಗಿನವರು, ಅವರು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋದಿರ್ಬೋದು, ನೇಬರ್ ಇರಬಹುದು, ಅಥವಾ ನಿಮ್ಮ ರಿಲೇಟಿವ್ ಇರ್ಬೋದು, ನಿಮ್ಮ ಕಿರಿಕಿರಿ ಕೊಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಈ ವ್ಯಕ್ತಿಗೆ ನನ್ನ ಮೇಲೆ ಜಲಸಿ ಇದೆ ಅಥವಾ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಇಲ್ಲಿಂದ ಸಾಕಷ್ಟು ತೊಂದರೆ ಆಗ್ಬಿಡುತ್ತೆ, ನಾನು ಇದರಲ್ಲಿ ಸೋತೋಗ್ಬಿಡ್ತೀನಿ, ನನಗೆ ಇದರಿಂದ ಸಾಕಷ್ಟು ಮಾನಸಿಕವಾಗಿ ಯಾತನೆ ಆಗಬಹುದು, ಮುಂದೆ ನನ್ನ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ಬೋದು ಅಂತ ಮತ್ತೆ ನಿಮ್ಮ ಜೊತೆ ನೀವೇ ಆ ಒಂದು ನೆಗೆಟಿವ್ ಕಾನ್ವರ್ಸೇಷನ್ನ, ಸೆಲ್ಫ್ ಟಾಕ್ ಏನಿದೆ ಅದನ್ನ ಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ. ನೀವಲ್ಲಿ ಸೋಲ್ತೀರಾ ಅನ್ನೋ ಭಾಷೆಯನ್ನ ತಮಗ್ ತಾವೇ ಹೇಳ್ಕೊಳ್ಳೋಕೆ ಶುರು ಮಾಡ್ತೀರಾ. ಇನ್ನೂ ಒಂದು ಹಂತಕ್ಕೆ ಇದನ್ನ ಸರಿಯಾಗಿ ಸೂಕ್ತವಾಗಿ ಅರ್ಥ ಮಾಡ್ಕೊಳ್ದೇ ಇರೋರು ಇನ್ನೂ ಒಂದು ಹಂತಕ್ಕೆ ಸಫರ್ ಆಗ್ತಾರೆ. ಅಂದ್ರೆ ಇದನ್ನ ಸಾಕಸತಿ ನಾನು ಹೇಳಿದೀನಿ ಕೂಡ. ಅಂದ್ರೆ ಈಗ ಫಾರ್ ಇನ್ಸ್ಟೆನ್ಸ್, ನಾನು ಈಗ ಆಗತ್ತೆ ಅಂತ ಅನ್ಕೊಂಡು ಹೋದ್ರೆ ಕೆಲಸ ಖಂಡಿತವಾಗಿಯೂ ಆಗಲ್ಲ. ಅದರಿಂದ ನೆಗೆಟಿವ್ ಆಗಿ ಇಲ್ಲ ಇವತ್ತು ಕೆಲಸ ಆಗಲ್ಲ ಅಂತ ಅನ್ಕೊಂಡು ಹೋದ್ರೆ ಆಗಲ್ಲ ಅಂತ ಅನ್ಕೊಂಡು ಹೋದ್ರೆ ಆಗಬಹುದು. ಈ ರೀತಿ ಏನೇನೋ ಒಂದು ನೆಗೆಟಿವ್ ರಿವರ್ಸ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾರೆ. ಅಂದ್ರೆ ಪಾಸಿಟಿವ್ ಆಗಿ ಅನ್ಕೊಂಡು ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋರು ಒಂದು ಗ್ರೂಪು, ಇನ್ನೊಂದು ನಾನು ನೆಗೆಟಿವ್ ಆಗಿ ಅನ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ, ಆಗಲ್ಲ ಅಂತ ಅನ್ಕೊಂಡು ಹೋದ್ರೇನೆ ಆಗುತ್ತೆ. ಈ ತರ ಏನೇನೋ ಪ್ರೋಗ್ರಾಮಿಂಗ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ನಮಗೆ ಯಾವುದೋ ಒಂದು ನಂಬಿಕೆ, ಒಂದು ಭಾಷೆ ಅಂತ ಡೆವಲಪ್ ಆಗ್ಬೇಕಾದ್ರೆ ನಮ್ಮ ಪೇರೆಂಟ್ಸು ಅಥವಾ ನಮ್ಮ ಟೀಚರ್ಸು ಇದು ನೋಡಪ್ಪ, ಇದು ಮೂರ್ತಿ, ಇದನ್ನ ದೇವರು ಅಂತ ಅಂತೀವಿ, ಇದ್ರ ಜೊತೆ ಈ ರೀತಿ ಕನೆಕ್ಟ್ ಆಗ್ಬೋದು ಅಂತ ಹೇಳ್ಕೊಟ್ಟಿರ್ತಾರೆ. ಅಥವಾ ಯಾವುದೋ ಒಂದು ರುಚಿಯನ್ನು ನಾವು ಅನುಭವಿಸಿದಾಗ ಈ ಥರದ ಎಕ್ಸ್ಪ್ರೆಷನ್ ಬರುತ್ತೆ ಅನ್ನೋದನ್ನ ನೋಡಿ ಗಮನಿಸಿರ್ತೀವಿ. ಅಥವಾ ಈ ಫೀಲಿಂಗಿಗೆ ಇದೇ ಪದವನ್ನು ಉಪಯೋಗಿಸ್ಬೇಕು ಅಂತ ನಾವೇ ನಮ್ಮ ಫ್ಯಾಮಿಲಿಯಲ್ಲಿ ಉಪಯೋಗಿಸುವಂತಹ, ನಮ್ಮ ತಂದೆ ತಾಯಿ ಉಪಯೋಗಿಸುವಂತಹ ಭಾಷೆಯನ್ನು ನೋಡಿ ಕಲ್ತಿರ್ತೀವಿ. ಆದರೆ ನಾವು ನಮ್ಮ ಜೊತೆ ಮಾತಾಡುವ ಪದಗಳು, ನಾವು ನಮ್ಮ ಜೊತೆಲಿ ಕಾನ್ವರ್ಸ್ ಮಾಡ್ಬೇಕಾದ್ರೆ ಯೂಸ್ ಮಾಡೋ ಸೆಂಟೆನ್ಸ್ಗಳ ಬಗ್ಗೆ ಯಾರೂ ಹೇಳೋದೇ ಇಲ್ಲ. ಅದನ್ನ ನಾವೇ ಹೇಗೆ ಬೇಕೋ ಹಾಗೆ ಪರ್ಸೀವ್ ಮಾಡ್ತಾ ಅದನ್ನ ಪ್ರೋಗ್ರಾಮ್ ಮಾಡ್ಕೊಂಡು ಹೊರಟೋಗ್ತೀವಿ. ಅಂದ್ರೆ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಸೋತೋಗ್ಬಿಡ್ತೀನಿ, ಅಯ್ಯೋ ನಂಗೆ ತುಂಬಾ ಭಯ ಆಗ್ತಾ ಇದೆ, ಈಗ ಸ್ಟೇಜ್ ಮೇಲೆ ಹೋಗಿ ನನ್ನನ್ನು ಯಾರಾದ್ರೂ ಅಣಗಿಸ್ಬಿಟ್ರೆ ನಾನು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ನನ್ನನ್ನು ನೋಡಿ ಯಾರಾದ್ರೂ ಕ್ರಿಟಿಸೈಸ್ ಮಾಡಬಹುದು, ಯಾಕೆ ಬೇಕು ನನಗೆ, ಇದು ನನ್ಗೆ ಆಗಲ್ಲ ಅನ್ಸುತ್ತೆ, ನಂಗೆ ಕಷ್ಟ ಬರಬಹುದು. ಈ ಥರ ವಿಚಿತ್ರವಾಗಿ ತನ್ನನ್ನು ತಾನೇ ಕುಗ್ಸುವಂತಹ ಭಾಷೆಯನ್ನು ನಾವು ಡೆವಲಪ್ ಮಾಡ್ಕೊಳ್ತೀವಿ. ಇಲ್ಲಿ ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ ಪಾಸಿಟಿವ್ ಅಂಡ್ ಸ್ಟ್ರಾಂಗ್ ಸೆಲ್ಫ್ ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ಕೊಳ್ಳೋದು. ಅಂದ್ರೆ ನಾವು ಮಾತೃಭಾಷೆ ಯಾವ್ದು ಬೇಕಾದ್ರೂ ಆಡ್ಲಿ, ಆದರೆ ನಮ್ಮ ಜೊತೆ ನಾವು ಸಂಭಾಷಣೆ ಮಾಡುವ ಭಾಷೆ ಇದೆಯಲ್ಲ, ಅಲ್ಲಿ ಒಂದು ದಿನದಲ್ಲಿ ಎಷ್ಟು ಭಯ ತುಂಬಿರುವ ನಕಾರಾತ್ಮಕ ಸೆಂಟೆನ್ಸ್ಗಳನ್ನು ನಮಗೆ ನಾವೇ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಒಂದಿನ ಯಾವತ್ತಾದರೂ ಅಟ್ಲೀಸ್ಟ್ ಇಡೀ ದಿನ ಗಮನಿಸೋಕ್ಕಾಗಲಿಲ್ಲ ಅಂದರೂ ಒಂದು 2-3 ಗಂಟೆಗಳ ಕಾಲ ಅಬ್ಸರ್ವ್ ಮಾಡಿ ನೋಡಿ. ನಾವು ಎಲ್ಲದಕ್ಕೂ ರಜೆ ತಗೊಳ್ತೀವಿ, ಬ್ರೇಕ್ ತಗೊಳ್ತೀವಿ, ನಮ್ಮನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಯಾಕೆ ಒಂದು ಸ್ವಲ್ಪ ಗ್ಯಾಪ್ ತಗೊಳ್ಬಾರ್ದು, ಬ್ರೇಕ್ ತಗೊಳ್ಬಾರ್ದು. ಇಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಪ್ರೋಗ್ರಾಮಿಂಗ್ ಆದಮೇಲೆ ಬೆಳೆದ ಮೇಲೆ ಆ ಒಂದು ವಿಚಾರವನ್ನು ಚೇಂಜ್ ಮಾಡೋದು ಅಥವಾ ನಮ್ಮ ರೂಢಿಯಲ್ಲಿ ಬಂದಿರೋ ಭಾಷೆ ಚೇಂಜ್ ಮಾಡೋದು ಎಷ್ಟು ಕಷ್ಟನೋ, ಹಾಗೆ ನಮ್ಮ ಜೊತೆ ನಾವು ನೆಗೆಟಿವ್ ಕಾನ್ವರ್ಸೇಷನ್ ಮಾಡ್ತಾ ಬದಲಾವಣೆ ಮಾಡ್ಕೊಳ್ಳೋದು ಕಷ್ಟ. ಸೊ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ಇದು ಸಾಧ್ಯನಾ, ನನ್ನ ಮನಸ್ಸಲ್ಲಿ ಹಾಗೆ ಅನ್ಕೊಂಡ್ಬಿಡ್ತಾ ಇದ್ದೀನಿ ನಾನು 20-30 ವರ್ಷದಿಂದ ಹೇಗೆ ಅಂತ. ಸೊ ಒಂದು ಪ್ರಾಣಿಯನ್ನು ನಾವು ಮನೆಗೆ ತಗೊಂಡು ಬಂದು
ಅದಕ್ಕೆ ನಾವು ಒಂದು ಲ್ಯಾಂಗ್ವೇಜನ್ನ ಕಲಿಸ್ಕೊಟ್ಟು ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಡ್ಕೊಳ್ಳೋ ಥರ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ಮತ್ತು ನಮ್ಮಷ್ಟು ಇಂಟೆಲಿಜೆಂಟ್ ಅಲ್ಲದೇ ಇದ್ರು ಆ ಪ್ರಾಣಿ, ನಮ್ಮಷ್ಟು ಕಾನ್ಷಿಯಸ್ನೆಸ್ಸಲ್ಲಿ ಎವಾಲ್ವ್ ಆಗದೆ ಇದ್ರು ನಿಮ್ಮ ಇನ್ಸ್ಟ್ರಕ್ಷನ್ನ ತಗೊಳ್ಳೋ ಕೆಪಾಸಿಟಿ ಅದಕ್ಕಿದೆ ಅಂದಮೇಲೆ ನಿಮ್ಮ ಮೇಲೆ ನಿಮಗೆ ಡೌಟ್ ಯಾಕಿದೆ ದಟ್ ನೀವು ಅದನ್ನು ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಅಂತ? ಇದಕ್ಕೆ ಹಲವಾರು ಮಾಧ್ಯಮಗಳಿವೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಕೊಂಡು ನಾನು ಈ ಒಂದು ಸಂಗತಿಯಲ್ಲಿ ಈ ರೀತಿ ನಡ್ಕೊಂಡೆ, ಆದ್ದರಿಂದ ಈ ರೀತಿ ನಡ್ಕೊಂಡಾಗ ನನಗೆ ಆತ್ಮವಿಶ್ವಾಸ ಹೀಗೆ ಹಾಳಾಯಿತು, ಅಥವಾ ನಂಗೆ ನೆಗೆಟಿವ್ ಥಾಟ್ಸ್ ಬಂತು, ಅಥವಾ ನಂಗೆ ಭಯ ಆಯಿತು, ಕೋಪ ಬಂತು, ಈ ಒಂದು ಸನ್ನಿವೇಶದಲ್ಲಿ ನಾನು ಈ ರೀತಿ ನಡ್ಕೊಳ್ಳೋದು ಸೂಕ್ತ. ಮತ್ತು ಈ ಪದಗಳನ್ನು ಬಳಕೆ ನನಗೆ ನಾನೇ ಮಾಡಿದೆ, ಓ ನನ್ನ ಕೆಪಾಸಿಟಿ ಇಲ್ಲ, ಓ ನಂಗೆ ಭಯ ಆಗುತ್ತೆ, ಓ ನಾನು ಮುಂದಕ್ಕೇನೋ ತೊಂದರೆ ಆಗುತ್ತೆ ಅಂತ ಈ ಪದಗಳ ಬಳಕೆಯ ಬದಲು ನಾನು ಆ ಲ್ಯಾಂಗ್ವೇಜನ್ನು ಪಾಸಿಟಿವ್ ಆಗಿ ಯೂಸ್ ಮಾಡೋಣ. ಔಟ್ಕಮ್ ಆಮೇಲೆ ಏನಾಗುತ್ತೆ ದಟ್ ಇಸ್ ಸೆಕೆಂಡ್ರಿ. ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಮಗು ಜೊತೆ ನೀವು ತುಂಬ ನೆಗೆಟಿವ್ ಆಗಿ, ರ್ಯಾಶ್ ಆಗಿ, ರೇಗಾಡ್ಕೊಂಡು ನಿನ್ನ ಕೈಲಿ ಆಗಲ್ಲ ಅನ್ನೋ ಥರ ಡಿಗ್ರೇಡ್ ಮಾಡಿ, ಅದನ್ನು ಅಕ್ನಾಲೇಜ್ ಮಾಡಿದೆ, ಅಪ್ರಿಷಿಯೇಟ್ ಮಾಡಿದೆ, ಬೆನ್ ತಡ್ದೆ, ಪ್ರೀತಿ ತೋರಿಸ್ದೆ, ಅದ್ರ ಬರ್ಡೇನೋ ಮತ್ತೊಂದು ಇನ್ನೊಂದು ಒಕೇಶನಲ್ಲಿ ಅದಕ್ಕೆ ಬೇಕಾಗುವ ಗಿಫ್ಟನ್ನು ಅಥವಾ ಒಂದು ಎಕ್ಸ್ಪ್ರೆಷನ್ ಆಫ್ ಲವ್ ಅನ್ನು ತೋರಿಸದೇ ಇದ್ರೆ ಅದು ನಿಮ್ಮ ಜೊತೆ ಪ್ರೀತಿಯಿಂದ ಕನೆಕ್ಟ್ ಆಗೋದೇ ಇಲ್ಲ. ನಾವು ಕೂಡ ಸೆಲ್ಫ್ ಲ್ಯಾಂಗ್ವೇಜನ್ನು ಮಾಡಬೇಕಾದ್ರೆ ಹೇಗೆ ಒಂದು ಪುಟಾಣಿ ಮಗುವನ್ನು ನಾವು ಪ್ರೀತಿಯಿಂದ ಮಾತಾಡಿಸಿ ಸಾಂತ್ವನದಿಂದ ನಿನ್ನ ಕೈಲಿ ಆಗುತ್ತೆ, ನಿನ್ನ ಕೈಲಿ ಆ ಕೆಪಾಸಿಟಿ ಇದೆ, ಯಾಕಾಗಲ್ಲ, ಬೇರೆಯವ್ರ ಕೈಲಿ ಸಾಧ್ಯ ಆಗುತ್ತೆ ಅಂದರೆ ನಿನಗೂ ಅಷ್ಟೇ ಸೌಲಭ್ಯಗಳಿದೆ, ನಿನ್ನ ಕೈಲೂ ಆಗುತ್ತೆ ಅನ್ನೋ ಥರ ಹೇಗೆ ಪ್ರೋತ್ಸಾಹ ತುಂಬಿರೋ ಮಾತುಗಳನ್ನ ಆಡ್ತೀವೋ ಆ ಥರ ಇಡೀ ದಿನ ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ಒಂದು 5 minutes ಆದರೂ ಸೆಲ್ಫ್ ಲ್ಯಾಂಗ್ವೇಜ್, ಸ್ವಯಂ ಸಂಭಾಷಣೆಯನ್ನು ಸೂಕ್ತವಾಗಿ ಪಾಸಿಟಿವ್ ಆಗಿ ನಮ್ಮ ಜೊತೆ ನಾವೇ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಕೊಡುವ ಕೆಲಸವನ್ನು ಮಾಡಬೇಕು. ಇಲ್ಲಿ ಅತ್ಯಂತ ಮುಖ್ಯವಾದ ಒಂದು ವಿಷಯನ ನಾನು ಹೇಳ್ತೀನಿ. ನಮ್ಮ ಮನಸ್ಸಿಗೆ ಈ ಸೆಲ್ಫ್ ಲ್ಯಾಂಗ್ವೇಜನ್ನು ಹೇಳ್ಕೊಡ್ಬೇಕಾದ್ರೆ ಒಂದು ಪುಟಾಣಿ ಮಗುಗೆ ಭಾಷೆ ಹೇಳ್ಕೊಡೋ ಅಷ್ಟೇ ಸುಲಭವಾಗಿರ್ಬೇಕು. ಅದು ತುಂಬ TDS ಅಂಡ್ ಕಾಂಪ್ಲಿಕೇಟೆಡ್ ಅಲ್ಲ, ಅಥವಾ ಅವರ್ಗಟ್ಲೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಅಲ್ಲ. ಈಗ ನೀವು ಒಂದು ಮಗುನ ಓದ್ಕೊಳ್ಳೋಕ್ಕೆ 5-6 ಅವರು ಚಿಕ್ಕ ಮಗುನ 4-5 ವರ್ಷದ ಮಗುನ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊ ಅಂತ ಕುಣ್ಸೋಕ್ಕಾಗಲ್ಲ ಅಲ್ವಾ? ತುಂಬ ಲಿಮಿಟೆಡ್ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಅದಕ್ಕೆ ತುಂಬ ಖುಷಿ ಆಗಬೇಕು, ಅದು ಗೊತ್ತಿಲ್ಲದೇ ನೀವು ಪಾಠ ಹೇಳ್ಕೊಡ್ತಾರೆ, ನೀವು ಅದರಲ್ಲಿ ಮಗುವಾಗಿ ಹೇಳ್ಕೊಡ್ಬೇಕು, ಅದು ಸೂಕ್ತವಾಗಿ ಕಲಿಯುತ್ತೆ. ಅಷ್ಟೇ ಅಲ್ಲ, ಎಷ್ಟು ವರ್ಷ ಬಿಟ್ಕೊಂಡು ಕೇಳಿದ್ರು ಆ ಪಾಠನ ವಾಪಸ್ ಹೇಳುತ್ತೆ, ಅಷ್ಟು ಆಳವಾಗಿ ಅದು ಕೂತ್ಕೊಳ್ಳುತ್ತೆ. ಅಷ್ಟು ಸಿಂಪ್ಲಿಸಿಟಿಗೆ ಅಷ್ಟು ಪವರ್ ಇದೆ. ಸೊ ನೀವು ನಿಮ್ಮ ಸೆಲ್ಫ್ ಲ್ಯಾಂಗ್ವೇಜನ್ನು ಸಿಂಪಲ್ ಆಗಿ ಪ್ರೋಗ್ರಾಮ್ ಮಾಡಿಕೊಂಡು ಯಾವ ಥರದ ಧನಾತ್ಮಕ ಟ್ರೈನಿಂಗ್ನ ನೀವು ಕೊಡ್ತೀರಾ ಅಂತ ಗಮನಿಸಿ. ಸನ್ನಿವೇಶ ಏನೇ ಆಗಿರಬಹುದು, ನೀವೇ ನಿಮ್ಮೊಳಗೆ ಒಂದು ಪುಟಾಣಿ ಮಗು ಇದೆ. ಯಾಕಂದರೆ ಸುತ್ತ ಮನಸ್ಸು ಒಂದು ಪುಟಾಣಿ ಮಗುವಷ್ಟೇ ಮುಗ್ಧವಾಗಿ ಪ್ರೀತಿ ಭರಿತವಾಗಿರುತ್ತೆ. ನಿಮ್ಮ ಒಳಗಡೆನೇ ಅದು ಇನ್ನರ್ ಚೈಲ್ಡ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಅದಕ್ಕೆ ಒಂದು ಮುದ್ದಾದ ಮಗುವಿನ ರೀತಿ ಇರುವ ಆ ಮಗುವಿಗೆ ಪಾಠ ಹೇಳ್ಕೊಡೋ ಥರ ಸಂಭಾಷಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿ. ಇದು ಕೇಳೋಕೆ ತುಂಬ ಸಿಂಪಲ್ ಆಗಿದ್ರು ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್. ಇನ್ಫ್ಯಾಕ್ಟ್ ನೀವು ಯಾವುದಾದ್ರೂ ಕ್ರಿಟಿಕಲ್ ಸಿಚುವೇಶನ್ ಅನುಭವಿಸಿ ಆಮೇಲೆ ನೀವು ಅವತ್ತು ಸಂಜೆನೋ ಅಥವಾ ನೆಕ್ಸ್ಟ್ ದಿನ ಧ್ಯಾನ ಮಾಡಬೇಕಾದ್ರೂ ಸ್ವಯಂ ಸಂಭಾಷಣೆ ಮಾಡ್ತಾ ವಿಚಾರವನ್ನು ಮನದಟ್ಟು ಮಾಡಿಸಿದ್ರೆ ಸಿಂಪಲ್ ಆಗಿ, ನೀನು ಯಾಕೆ ಭಯಪಡೋ ಅವಶ್ಯಕತೆ ಇಲ್ಲ, ಅಲ್ಲೇನು ನನಗೆ ಪ್ರಾಣ ಹೋಗೋ ಥರದಿಲ್ಲ, ನೀನು ಯಾವುದೋ ಹಿಂದಿನ ಭಾವನೆಗಳನ್ನು ಇಟ್ಕೊಂಡು ಆ ರೀತಿ ಭಯಪಡ್ತಾ ಇದೆಯಾ, ಅದರಿಂದ ನಾನು ಒಂದು ಕರೇಜಿಯಸ್ ವ್ಯಕ್ತಿ, ಧೈರ್ಯವಾಗಿ ನಾನು ಅದನ್ನು ಎದುರಿಸಬಲ್ಲೆ. ನೀವು ಅದನ್ನು ಮಾಡ್ತಿರೋ ಇಲ್ವೋ ಇಮಿಡಿಯೇಟ್ ನೆಕ್ಸ್ಟ್ ಟೈಮ್ ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಯಾಕಂದರೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾರ ತಕ್ಷಣ ಮಗು ಯಾವುದನ್ನು ಕಲಿಯೋಲ್ಲ ಅಥವಾ ಪ್ರಾಣಿ ಯಾವುದನ್ನು ಎಕ್ಸಿಕ್ಯೂಟ್ ಮಾಡಲ್ಲ. ಕನ್ಸಿಸ್ಟೆಂಟಾಗಿ ಪ್ರೀತಿಯಿಂದ ನಾವು ಮತ್ತೆ ಮತ್ತೆ ಅದಕ್ಕೆ ಹೇಗೆ ಟ್ರೈನ್ ಮಾಡ್ತೀವೋ ಆ ರೀತಿ ಒಂದು ಎಫರ್ಟ್ನ ಹಾಕಿ ನೋಡಿ, ಮತ್ತು ನಿಮ್ಮ ಅನುಭವವನ್ನು ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. ಮತ್ತು ಈ ಥರದ ಸಂಭಾಷಣೆಯನ್ನು ನೀವು ಮಾಡ್ತಾ ಇದ್ದರೆ ಇದಕ್ಕೆ ಸೆಲ್ಫ್ ಎಂಪವರ್ಮೆಂಟ್ನ ಒಂದು ಟೂಲ್ ಅಂತಲೇ ಕರಿಬಹುದು. ಯಾವ ಥರದ ಧನಾತ್ಮಕ ಸ್ಟೇಟ್ಮೆಂಟ್ಗಳನ್ನು ನೀವು ಬಳಸಿದಿರಾ, ಉಪಯೋಗ ಆಗಿದೆ ಅನ್ನೋದನ್ನು ತಿಳಿಸಿ. ನೀವು ಮನಸ್ಸಲ್ಲೇ ಅವರ್ಗಟ್ಲೆ ನೆಗೆಟಿವ್ ಆಗಿ ಮಾತಾಡೋದು, ಯೋಚನೆ ಮಾಡಿದ್ದೇನೆ ಮಾಡೋದೇ ಬೇರೆ. ನಿಮ್ಮ ಜೊತೆಯಲ್ಲಿ ನೀವು ಮಾತಾಡುವ ಭಾಷೆಯಲ್ಲಿ ಉಪಯೋಗಿಸುವ ಸೂಕ್ತವಾದ ಪದಗಳು, ವಾಕ್ಯಗಳ ಒಂದು ಶಕ್ತಿನೇ ಬೇರೆ. ಇವೆರಡನ್ನೂ ಅರ್ಥ ಮಾಡಿಕೊಂಡು ಸೂಕ್ತವಾದ ರೀತಿಯಲ್ಲಿ ಸ್ವಯಂ ಸಂಭಾಷಣೆಯನ್ನು ಉಪಯೋಗಿಸ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಇವತ್ತು ಸಂಜೆ ದೇವರ ರೂಪ ಯಾವುದು, ದೇವರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅನ್ನುವ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಿದ್ದೀರಾ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಆ ಲಿಂಕ್ ನೀವು ರಿಜಿಸ್ಟರ್ ಮಾಡಿರುವಂತಹ ನಂಬರ್ನ ಮೂಲಕ ದೊರೆಯುತ್ತೆ. ಈ ಒಂದು ಕಾರ್ಯಾಗಾರದಲ್ಲಿ ದೇವರ ಬಗ್ಗೆ ನಮಗೆ ಚಿಕ್ಕ ವಯಸ್ಸಿಂದ ತುಂಬ ಭಯ ಅಥವಾ ನೆಗೆಟಿವ್ ಥಾಟ್ಸ್ ಬಂದಾಗ ದೇವರು ಪನಿಷ್ಮೆಂಟ್ ಮಾಡಿಬಿಡ್ತಾನೆ ಅನ್ನೋ ಥರದ ಆತಂಕ, ಅಥವಾ ದೇವರಿಗೆ ನಾನು ಹರಕೆ ಕಟ್ಕೊಂಡಿದ್ದೀನಿ ಅಂತ ತೀರಿಸಿದ್ರೆ ಮಾತ್ರ ಮತ್ತೆ ನಾನು ದೇವ್ರ ಜೊತೆ ಪಾಸಿಟಿವ್ ಆಗಿ ಕನೆಕ್ಟ್ ಆಗೋಕ್ಕಾಗತ್ತೆ, ಇಲ್ಲಾಂದರೆ ನನಗೆ ಏನಾದರೂ ತುಂಬ ಕೆಟ್ಟದಾಗತ್ತೆ ಅನ್ನೋ ಥರದ ಆತಂಕ, ಅಥವಾ ಕರ್ಮ ಥಿಯರಿ ಪ್ರಕಾರ ಅಯ್ಯೋ ದೇವರೇ ನನಗೆ ಈ ಥರ ಪನಿಷ್ಮೆಂಟ್ ಮಾಡ್ತಾ ಇದ್ದಾನೆ ಅನ್ನೋ ಥರದ್ದೊಂದು ಭಯ, ಅಥವಾ ಏನೇ ಆದರೂ ಪ್ರಪ್ರಥಮವಾಗಿ ದೇವರನ್ನೇ ದೂಷಿಸೋದು, ನಿನ್ನಿಂದನೇ ಆಗಿರೋದು, ನಿನಗೆ ಯಾಕಪ್ಪ ನನ್ನ ಮೇಲೆ ಈ ಥರ ಕೋಪ ಅಂತ ದೂಷಣೆ ಮಾಡುವಷ್ಟು ಒಂದು ಲಿಮಿಟೆಡ್ ಅಪ್ರೋಚ್, ಮೈಂಡ್ ಸೆಟ್, ಈ ಥರದ ಮಧ್ಯದಲ್ಲಿ ನಾವು ಆಧ್ಯಾತ್ಮಿಕವಾಗಿದ್ದೀವಿ ನಾವು ಅಂತ ಹೇಳ್ಕೊಳ್ತೀವಿ. ಸೊ ತುಂಬ ಸರಳವಾಗಿ ಸುಲಭವಾಗಿ ನಿಜವಾದ ದೇವರ ಆ ಅನಾವರಣವನ್ನು ಮಾಡಬೇಕಾದ್ರೆ ಆ ಒಂದು
ಮಾತೃ ಸ್ವರೂಪಿ ಆದಂತಹ ದಯೆ ಮತ್ತು ಪ್ರೀತಿ ಅನುಕಂಪ ಯಥೇಚ್ಛವಾಗಿ ಅನ್ಲಿಮಿಟೆಡ್ ಅಬಂಡಂಟ್ ಲವನ್ನು ಹರಿಸುವಂತಹ ಆ ಒಂದು ಪ್ರಕೃತಿಯ ಶಕ್ತಿಯಷ್ಟೇ ಕರುಣಾಮಯಿ ಆಗಿರುವಂತಹ ಆ ದೇವರ ಶಕ್ತಿಯನ್ನು ನಮ್ಮ ಆರೋಗ್ಯದ ವೃದ್ಧಿಗೆ ಮತ್ತು ಜೀವನದ ಯಶಸ್ಸಿಗೆ ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನು ಸೂಕ್ತವಾಗಿ ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದೇವರು ಅನ್ನೋದು ತುಂಬ ದೊಡ್ಡ ಟಾಪಿಕ್. ಅದನ್ನು ಆಬ್ವಿಯಸ್ಲಿ ನಾವು 3 ಗಂಟೆಗಳ ಕಾಲದಲ್ಲಿ ಕವರ್ ಮಾಡಿ ನಮಗೆಲ್ಲ ತಿಳಿತು ಅಂತ ಹೇಳೋದು ಕಷ್ಟ. ಆದರೆ ಆ ವಿಚಾರವಾಗಿ ಏನು ಲಿಮಿಟೆಡ್ ಮೈಂಡ್ ಸೆಟ್ ನಮಗಿದೆಯೋ, ತುಂಬ ಚಿಕ್ಕ ವಯಸ್ಸಿಂದ ಪ್ರೋಗ್ರಾಮ್ ಆಗಿದೆಯೋ, ಅದರಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಳೋ ಪ್ರಯತ್ನವನ್ನಂತೂ ಖಂಡಿತವಾಗಿಯೂ ಮಾಡಬಹುದು. ಮತ್ತು ದೇವರನ್ನ ಕೇವಲ ಟ್ರಾನ್ಸಾಕ್ಷನ್ ಥರ ನಾನು ಇದು ಕೊಟ್ಟರೆ ಅದು ಕೊಡ್ತಾನೆ, ಅದು ಕೊಟ್ಟರೆ ಇದಾಗತ್ತೆ ಅನ್ನೋ ಥರ ನೋಡೋ ಒಂದು ಲಿಮಿಟೆಡ್ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದು ಅದಕ್ಕೆ ಇನ್ನೂ ಒಂದು ಬ್ರಾಡರ್ ಮೀನಿಂಗ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಪ್ರೋಗ್ರೆಸ್ ಇನ್ನೂ ಫೆಂಟಾಬ್ಲೆಸ್ ಆಗುತ್ತೆ. ಅದನ್ನು ತಿಳಿಯೋ ಪ್ರಯತ್ನವನ್ನಂತೂ ಖಂಡಿತವಾಗಿಯೂ ಮಾಡಬಹುದು. ಈ ಕಾರ್ಯಾಗಾರ ಸಂಜೆ 5:00 ಶುರು ಆಗುತ್ತೆ. ಸೊ ನೀವು ಅದಕ್ಕೆ ಸೂಕ್ತವಾದಂತಹ ಇನ್ಫಾರ್ಮೇಷನ್ನ ಫೀಡ್ ಮಾಡಿ ಎನ್ರೋಲ್ ಮಾಡ್ಕೊಂಡಿದ್ದೆ. ಆದಲ್ಲಿ ಸಾಕಷ್ಟು 100 ಜನ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ಐ ವಿಲ್ ಸಿ ಯು ಇನ್ ಅ ಲಿಟಲ್ ವೈ. ಕೆಲವೇ ಗಂಟೆಗಳಲ್ಲಿ ಕಾರ್ಯಾಗಾರ ಶುರುವಾಗುತ್ತೆ. ನಿಮಗೆ ಔಷಧರಹಿತ ಚಿಕಿತ್ಸೆಯ ಸಲಹೆಗೆ ಸಂಬಂಧಪಟ್ಟ ಹಾಗೆ ಬೇರೆ ವಿವರಣೆಗಳು ಅಥವಾ ಮಾಹಿತಿ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಆಸಕ್ತಿ ಇದೆ ಅಂತಾದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಅದನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ನಿಮ್ಮೆಲ್ಲ ಸಹಕಾರಕ್ಕೆ, ಪ್ರೀತಿಗೆ ಅನಂತ ಧನ್ಯವಾದಗಳು. ನಮಸ್ತೆ. ಮುಂದಿನ ವಾರ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ವಯಂ ಸಂಭಾಷಣೆಯನ್ನು ಮಾಡೋದನ್ನು ಮರಿಬೇಡಿ. ನಮಸ್ಕಾರ.